ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಮಹಿಳಾ ಸಾಧಕಿಯೊಬ್ಬರ ಸಾವಯವ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಕಷ್ಟು ಮಹಿಳೆಯರು ಇದ್ದಾರೆ. ಅವರು ಎಲೆಮರೆಯ ಕಾಯಿಯಂತಿದ್ದು ಕಾಯಕ ನಿರತರಾಗಿರುತ್ತಾರೆ. ಹೀಗೆ ಪ್ರಚಾರ ಬಯಸಿದ ಕೃಷಿ ಸಾಧಕಿಯರಲ್ಲೊಬ್ಬರು ಈ ಅರುಣ ಯರಬಳ್ಳಿ. ಇವರ ಜಮೀನು ಇರುವುದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಯರಬಳ್ಳಿ ಎಂಬ ಗ್ರಾಮದಲ್ಲಿ. 10 ಎಕರೆ ಭೂ ಹಿಡುವಳಿ ಇದೆ. ಅದರಲ್ಲಿ 5 ಎಕರೆ ಪಪ್ಪಾಯ ಕೃಷಿ ಮಾಡಿದ್ದಾರೆ. ಇನ್ನು 5 ಎಕರೆ ತೆಂಗು, ಅಡಿಕೆ, ಏಲಕ್ಕಿ, ಕಾಳುಮೆಣಸು, ಬಾಳೆ, ವೆನಿಲ್ಲಾ, ಸೀಬೆ ಹಣ್ಣು ಗಿಡಗಳು, ನುಗ್ಗೆ, ಹಲಸು, ದಾಳಿಂಬೆ, ಗುಲಾಬಿ ಕೃಷಿ ಹೀಗೆ ಬಹುಬಗೆಯ ಬೆಳೆಗಳನ್ನು ಬೆಳೆಸಿದ್ದಾರೆ. ಭತ್ತ, ರಾಗಿಯನ್ನು ಇವರು ಬೆಳೆಯುತ್ತಾರೆ. ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಯನ್ನು ಇವರೇ ಮಾಡುತ್ತಿದ್ದು ತಮ್ಮ ತೋಟಕ್ಕೆ ಬೇಕಾದ ಸಾವಯವ ಗೊಬ್ಬರ ಇವರೇ ತಯಾರಿಸಿಕೊಳ್ಳುತ್ತಾರೆ. ಇವರ ವಿಶೇಷತೆ ಏನು ಎಂದು ನೋಡುವುದಾದರೆ, ಇವರು ಡಿ.ಎಡ್ ಕೋರ್ಸ್ ಮಾಡಿದ್ದರೂ ಉದ್ಯೋಗವನ್ನು ಅರಸಿ ಹೋಗದೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಗಮನ ಸೆಳೆಯುವ ಸಾಧನೆ ಮಾಡಿದ್ದಾರೆ. ಸಾವಯವ ಕೃಷಿಯನ್ನು 5 ಎಕರೆ ಜಮೀನಿನಲ್ಲಿ ಮಾಡುತ್ತಿದ್ದಾರೆ. ಅದೇ ವೇಳೆ 5 ಎಕರೆಯ ಇನ್ನೊಂದು ತಾಕಿನಲ್ಲಿ ಬೆಳೆಸಿರುವ ಪಪ್ಪಾಯ ಕೃಷಿಗೆ ರಾಸಾಯನಿಕ ಗೊಬ್ಬರ ಬಳಸುತ್ತಿದ್ದಾರೆ. ಪಪ್ಪಾಯ ಹೊರತುಪಡಿಸಿ ಬೇರಾವುದೇ ಕೃಷಿ ಬೆಳೆಗಳಿಗೆ ಇವರು ರಾಸಾಯನಿಕ ಬಳಕೆ ಮಾಡುವುದಿಲ್ಲ. 2 ತಾಕುಗಳನ್ನು ಪ್ರತ್ಯೇಕಿಸಿ ಕೃಷಿ ಮಾಡುತ್ತಿದ್ದಾರೆ. ಸಾವಯವ ಕೃಷಿಗೆ ಬೇಕಾದ ರಸಾವರಿ ದ್ರವಗೊಬ್ಬರ ಅಂದರೆ ಜೀವಾಮೃತ ವಗೈರೆಯನ್ನು ಇವರು ಸ್ವತಃ ತಯಾರಿಸುತ್ತಾರೆ. ನೀರಿಗೆ ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ತೋಟದ ಕಳೆ ತೆಗೆಯುವುದಕ್ಕೆ ಹೊಸತೊಂದು ವಿಧಾನವನ್ನು ಇವರೇ ಕಂಡುಕೊಂಡಿದ್ದಾರೆ. ಸ್ಕೂಟರ್ಗೆ ವೀಡ್ ಕಟ್ಟರ್ ಅಳವಡಿಸಿ ಸುಲಭವಾಗಿ ಕಳೆ ತೆಗೆಯುತ್ತಾರೆ. ಜೇನು ಸಾಕಾಣಿಕೆ, ಇವರು ಸಾಕಷ್ಟು ಸಂಖ್ಯೆಯಲ್ಲಿ ಜೇನು ಪೆಟ್ಟಿಗೆಗಳನ್ನು ತಮ್ಮ ತೋಟದಲ್ಲಿ ಅಳವಡಿಸಿಕೊಂಡಿದ್ದು ಅವುಗಳ ನಿರ್ವಹಣೆಯನ್ನು ಸ್ವತಃ ಮಾಡುವುದನ್ನು ಕಲಿತಿದ್ದಾರೆ. ಇವರು ಯಾವುದೇ ಸಹಾಯಕರ ಅಗತ್ಯವಿಲ್ಲದೆ ಬಹುತೇಕ ಕೃಷಿ ಕೆಲಸಗಳನ್ನು ಇವರೇ ಮಾಡುತ್ತಾರೆ. ಜಾನುವಾರು ಕುರಿ ಸಾಕಾಣಿಕೆ, ಸಾವಯವ ಕೃಷಿಕರು ಬಹುಮುಖ್ಯವಾಗಿ ಜಾನುವಾರು ಸಾಕಾಣಿಕೆ ಮಾಡುತ್ತಾರೆ. ಹೈನುಗಾರಿಕೆಯಿಂದಲೂ ಇವರಿಗೆ ಆದಾಯವಿದೆ. ಜೊತೆಗೆ ಇವರು ತಮ್ಮ ತೋಟಕ್ಕೆ ಬೇಕಾದ ರಸಗೊಬ್ಬರ ಪೂರಕವಾಗಲೆಂದು ಇವರು ಒಂದಷ್ಟು ಕುರಿಗಳನ್ನು ಸಾಕಿಕೊಂಡಿದ್ದಾರೆ. ಇದು ಕೂಡ ಅವರಿಗೆ ಲಾಭದಾಯಕವಾಗಿದೆ. ಮೌಲ್ಯವರ್ಧನೆಯನ್ನು ಇವರು ಮಾಡುತ್ತಿಲ್ಲ. ಎಲ್ಲ ಕೃಷಿ ಉತ್ಪನ್ನಗಳಿಗೆ ಸ್ಥಳೀಯವಾಗಿ ಮಾರುಕಟ್ಟೆ ಇದ್ದು ಯಾವುದೇ ಸಮಸ್ಯೆ ಇಲ್ಲ. ಇವರಿಗೆ ಅನೇಕ ಕೃಷಿ ಪ್ರಶಸ್ತಿಗಳು ಸಂದಿವೆ ಮತ್ತು ಕೃಷಿಯಲ್ಲಿ ಇನ್ನಷ್ಟು ಸಾಧನೆ ಮಾಡಬೇಕೆಂಬ ಉತ್ಕಟ ಅಪೇಕ್ಷೆ ಮತ್ತು ಹುಮ್ಮಸ್ಸನ್ನು ಹೊಂದಿದ್ದಾರೆ. ಅರುಣ ಯರಬಳ್ಳಿಯವರು ಶ್ರೀಯುತ ಶಿವನಂಜಪ್ಪ ಬಾಳೆಕಾಯಿಯವರ ತೋಟದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಕೃಷಿ ಮಾಡುವಾಗ ಏನೆಲ್ಲ ಕಷ್ಟ ಸುಖಗಳನ್ನು ಎದುರಿಸಬೇಕಾಗುತ್ತದೆಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅದನ್ನು ಕೇಳೋಣ ಬನ್ನಿ. ಅಂದರೆ ಇಲ್ಲೆಲ್ಲ ತುಂಬ ಅನುಭವ ಇರೋರಿದ್ದೀರಾ. ಅವ್ರ ಮುಂದೆ ನಾನು ತುಂಬ ಚಿಕ್ಕವಳು, ಆದರೂ ನನಗೆ ಅನಿಸಿದ್ದು ನಾನು ಹೇಳೋಕೆ ಇಷ್ಟಪಡ್ತೀನಿ. ಒಂದು ಏನಂದರೆ ನಾನು ಕೃಷಿಗೆ ಬಂದಿದ್ದು ಏನಂದರೆ ಸರ್ ಹೇಳಿದರು, ಹೆಣ್ಮಕ್ಳು ಚರಿತ್ರೆ ಅವ್ರ ಚರಿತ್ರೆ ಯಾರೂ ಬರೆಯೋರಿಲ್ಲ ಅಂತ. ಇಲ್ಲಿ ಯಾರ ಚರಿತ್ರೆನೂ ಯಾರೂ ಬರೆಯಲ್ಲ, ನಾವು ಚರಿತ್ರೆ ಬರ್ಕೋಬೇಕಂದ್ರೆ ನಾವೇನಾದರೂ ಮಾಡಬೇಕು. ಆ ಒಂದು ನಾನು ಏನಂದರೆ ನಮ್ಮಮ್ಮನಿಗೆ ನನಗೆ ಇಲ್ಲಿ ಎಲ್ಲರೂ ಟೀಚರು ಅಂತ ಹೇಳಿದಾಗ ನಮ್ಮಮ್ಮ ಓದಿಲ್ಲ ಅಂದರೂ ಎಷ್ಟು ಬುದ್ಧಿ ಇತ್ತು ಅನ್ನೋದು ನನಗೆ ಈಗ ಒಂದು ಅನುಭವ ಆಯಿತು. ನನ್ನ ಮಗಳನ್ನ ಟೀಚರ್ ಮಾಡಬೇಕು ಅಂತ ಪಾಪ ತುಂಬ ಕಷ್ಟಪಟ್ಟು ಡಿ.ಎಡ್ ಮಾಡಿಸಿದ್ರು. ಬಟ್ ಏನೋ ನನಗೆ ಅದು ಏನಕ್ಕೆ ನಾನು ಟೀಚರು ಡಿ.ಎಡ್ ಮಾಡಿದೆ ಏನೋ ಅಂದರೆ ನಮ್ಮ ಹೊಲ ಪಕ್ಕದಲ್ಲಿರೋರೆಲ್ಲ ಬರೀ ಗಂಡ್ಮಕ್ಳಿರೋರೆ, ನಾವು ಮಾತ್ರ ಬರೀ 3 ಜನ ಹೆಣ್ಮಕ್ಳು. ಮಾತೆತ್ತಿದ್ರೆ ಸಾಕು ಜಗಳಕ್ಕೆ ಬರೋರು ಗಂಡ್ಮಕ್ಳಿಲ್ಲ ಅಂತಾನೆ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ನಾವು ಮನೆಗೆ ಈಗ ನಮ್ಮ ಅಪ್ಪನೂ ಇಲ್ಲ, ನಮ್ಮಮ್ಮ, ನಾವು 3 ಜನ ಹೆಣ್ಮಕ್ಳು. ಏನಾದರೂ ಮಾಡಬೇಕು ಅಂತ ಹೇಳಿ ಟೀಚರ್ ಆಗೋದು ಬಿಟ್ಟು ಅಂದರೆ ನಮ್ಮ ಅಮ್ಮನ ನನಸು ಮಾಡೋಕ್ಕಾಗಲಿಲ್ಲ. ಬಟ್ ಕೃಷಿಗೆ ಬಂದೆ. ಕೃಷಿನಲ್ಲಿ ಅಂದರೆ ನಾನು ಹೆಂಗೆ ಮಾಡಬೇಕಂತ ಗೊತ್ತಿಲ್ಲ. ಏನಂದರೆ ಅವಾಗೆಲ್ಲ ಇಷ್ಟೊಂದು ಇದಿರಲಿಲ್ಲ. ಯಾರಾದರೂ ಕೇಳಿದ್ರು ಇದು ಅಂತ ನನಗೂ ಅಷ್ಟು ಗೊತ್ತಿರಲಿಲ್ಲ. ನನಗೆ ಒಂದು ಸಿಕ್ಕಿದ್ದು ಏನಂದರೆ ಅವಾಗ ಸುಜಲ ಅಂತ ಒಂದು ಬಂದಿತ್ತು ಸರ್, ಸುಜಾದ ಅಂತ. ಅದರಲ್ಲಿ ಒಂದು ಸುಸ್ಥಿರ ಅಂತ ಹೇಳಿ ಒಂದು ಪುಸ್ತಕ ಸಿಕ್ಕಿತ್ತು, ಸಣ್ಣ ಪುಸ್ತಕ. ಅದರಲ್ಲಿ ನಾನು ಸಾವಯವದ ಬಗ್ಗೆ ಓದ್ಕೊಂಡಿದ್ದು. ಅದು ಸಾವಯವದ ಬಗ್ಗೆ ಓದ್ಕೊಂಡು ಅಂದರೆ ತಿಪ್ಪೆ ಅಂದರೆ ಅದರಲ್ಲಿ ಮೇಯ್ನ್ ಇತ್ತು. ಅಂದರೆ ತಿಪ್ಪೆ ಅಂದರೆ ಹೆಂಗಿರಬೇಕು, ನಾವು ಸಾವಯವ ಹೆಂಗೆ ಮಾಡಬೇಕು ಏನನ್ನೋದು. ಆ ಒಂದು ಬುಕ್ಸ್ ಇಟ್ಕೊಂಡು ನಾನು ಕೃಷಿಗೆ ಬಂದೆ. ಅದಾದಮೇಲೆ ಮತ್ತೆ ನಾನು ಒಂದು ಏನಂದರೆ ಎಲ್ಲ ಈಗ ಬೇರೆಯವ್ರ ಥರ ಇವರು ದಿನ ಬೆಳಿಗ್ಗೆ ನನಗೆ ಜಗಳ ಮಾಡಿ ಅವ್ರ ಹತ್ರ ಸಾಕಾಗೋಗ್ಬಿಟ್ಟಿತ್ತು. ಗಂಡ್ಮಕ್ಳು ಅಂತಾರಲ್ಲ, ನಾನು ಈಗ ಏನೋ ಮಾಡಿದ್ರೆ ಮಾತ್ರ ಅವ್ರ ಎದುರಿಗೆ ನಾನು ಅವ್ರ ಥರ
ಗಂಡಸಂತ ತೋರಿಸ್ಬೋದು, ಇನ್ನು ಬೇರೆ ವಿಚಾರದಲ್ಲಿ ಏನು ಮಾಡು ತೋರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಕೃಷಿ ಆಯ್ಕೆ ಮಾಡಿಕೊಂಡೆ. ತಿರ್ಗಾ ಆದಮೇಲೆ ಅದರಲ್ಲಿ ನಮ್ಮ ಅಪ್ಪಾಜಿಯವ್ರು ಯಾರಿಗೋ ಜಮೀನು ಕೊಟ್ಟಿದ್ರು ಗುತ್ತಿಗೆ, ಅದನ್ನು ಬಿಡಿಸ್ಕೊಂಡು ನಾವು ನಮ್ಮ ತಾಯಿ ಕೂಲಿ ಮಾಡಿ, ಅಂದರೆ ನಾವು ಬಂದಿದ್ದು ಝೀರೋದ್ರಿಂದ ಕಡ್ಡಿ ಸಿಕ್ಕೊಂಡು ಕೂಲಿ ಮಾಡಿಕೊಂಡು ನಾವು ಕೃಷಿಗೆ ಬಂದಿದ್ದು. ಅದಾದಮೇಲೆ ನಮ್ಮದು 4.5 ಎಕರೆ ಜಮೀನಿತ್ತು, ಅದರಲ್ಲಿ ಬೋರ್ವೆಲ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗು ಇವತ್ತು ನಾವು ಈ ಮಟ್ಟದಲ್ಲಿ ಇದ್ದೀವಿ ಅಂದರೆ ಹೂವು ಬೆಳೆದ್ವಿ. ಆಮೇಲೆ ಆ ಹೂವಿನಲ್ಲೇ ಅದೇ ಅಡಿಕೆ ತೆಂಗು ಎಲ್ಲ ಮಾಡಿದ್ವಿ. ಈಗ ನಾನು ಏನಂದರೆ ಇದೇ ಥರ ಎಲ್ಲ ವೆನಿಲಾ, ಜಾಕಾಯಿ, ಕಾಳುಮೆಣಸು, ಏಲಕ್ಕಿ, ಅಡಿಕೆ ಎಲ್ಲ ಮಾಡಿದ್ವಿ. ತಿರ್ಗಾ ಇನ್ನೊಂದು ಕಡೆ 5 ಎಕರೆ ಜಮೀನಿತ್ತು, ಅದು ಇಂಪ್ರೂವ್ ಮಾಡ್ಕೊಂಡ್ವಿ. ಈಗ ಟೋಟಲ್ 10 ಎಕರೆ ಇದೆ ನಂದು. ನಾನೊಂದು 3,500 ಅಡಿಕೆ ಮಾಡಿದ್ದೀನಿ. ಆಮೇಲೆ ಏನಂದರೆ ನಾವು ರೈತರು ಎಲ್ಲ ಒಂದು ಕಡೆ ಏನು ಮಾಡ್ತೀವಿ ಅಂದರೆ ನಾವೇ ನಮ್ಮನ್ನು ನಾವು ಕೀಳಾಗಿ ನೋಡ್ಕೊತೀವಿ. ಅದೊಂದು ನಾವು ಮಾಡೋ ತಪ್ಪು. ನಾವು ಯಾರಿಗೇನು ಕಮ್ಮಿ ಇಲ್ಲ ಅಂತ ಹೇಳಿ ಹೋಗಿದ ಕಡೆಗೆ ಅವಕಾಶ ಸಿಕ್ಕಿದಾಗ ಮಾತಾಡಬೇಕು, ನಮಗೆ ಏನು ಅನಿಸುತ್ತೋ ಅದನ್ನು ಇದು ಮಾಡ್ಕೋಬೇಕು. ಆಮೇಲೆ ನಮ್ಮ ಕೈಲಾದಷ್ಟು ನಾವು ಏನೋ ಶ್ರಮ ಪಟ್ಟು ಮಾಡ್ತೀವಿ. ಏನೋ ರೈತ ಅಂದ್ರೇನು ಬರೀ ಕೆಲಸ ಮಾಡೋಕ್ಕೆ ಇದ್ದಾನೆ ಅಂತ ಏನಲ್ಲ, ಅವನು ಎಲ್ಲ ರೀತಿಯಾಗೂ ದುಡ್ಡಲ್ಲಿ ಇರ್ಬೋದು, ಯಾವುದೇ ರೀತಿಯಾಗಿರ್ಬೋದು, ಎಲ್ಲದರಲ್ಲೂ ಚೆನ್ನಾಗೇ ಮಾಡ್ಬೋದು. ಏನಂದರೆ ನಾವೇ ಒಂಥರ ಏನೋ ನಾವು ರೈತರು ಅಂತ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ಇದು ಮಾಡ್ತಿದ್ದೀವಿ. ಅಷ್ಟು ಬಿಟ್ಟರೆ ರೈತರು ಬದುಕು ಎಷ್ಟು ಅಂದರೆ ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು. ಸರ್ ಹೇಳಿದ್ರು, ಈಗ ಕೆಲವರೆಲ್ಲ ಸಿಟಿನಲ್ಲಿರೋರು ಏನಂದರೆ ಎಲ್ಲದಕ್ಕೂ ದಾನ ಧರ್ಮ ಪೂಜೆ ಅದು ಇದು ಅಂತ ಮಾಡಿಸ್ತಾರೆ. ಪ್ರತಿಯೊಬ್ಬ ರೈತನೂ ಕೂಡ ಅವನು ಯಾವ ಪೂಜೆ ಏನು ಮಾಡಲಿಲ್ಲ ಅಂದರೂ ಅವನು ಎಲ್ಲ ರೀತಿಯಾದ ಸಹಾಯ ಪ್ರಾಣಿ ಪಕ್ಷಿಗಳಿಂದ ಹಿಡ್ಕೊಂಡು ಎಲ್ಲವುದನ್ನು ಸಾಕ್ತಾನೆ. ಒಂದು ಈಗ ಆಹಾರನೇ ಆಗಲಿ, ನಾವು ಈಗ ಕಂಪ್ಯೂಟರ್ ಇರ್ಬೋದು, ಈಗ ಒಬ್ಬ ಇಂಜಿನಿಯರ್ ಎಷ್ಟೇ ದುಡ್ಡು ತಗೊಳ್ಬೋದು, ಆದರೆ ಅವ್ನು ದುಡ್ಡೈತೆ. ಈಗ ರೈತ ಏನಾದರೂ ಬೆಳಿಲಿಲ್ಲ ಅಂದರೆ ಅವನು ದುಡ್ಡಿಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ಎಲ್ಲ ರೈತರಿಗೆ ಇವಾಗ ತುಂಬ ಬೇಡಿಕೆ ಇದೆ. ಏನಂದರೆ ಈಗೆಲ್ಲ ಹೇಳಿದ್ರು, ಈ ಕೊರೋನಾ ಆದ್ಗಿಂಟ್ಲು ಎಲ್ಲ ಜಮೀನು ತಗೊಂಬಕ್ಕೆ ಈಗ ನಮ್ಮ ಕಡೆಗೆ ಬರೋ 8 ಲಕ್ಷಕ್ಕೆ 1 ಎಕರೆ ಜಮೀನು ಸಿಗೋವು. ಈಗ ನಮ್ಮಂಥ ಗುಡ್ಗಾಡೆಲ್ಲ ಇವಾಗ 25 ಲಕ್ಷ ಕೊಡ್ತೀನಿ ಅಂದರೆ 1 ಎಕರೆ ಜಮೀನು ಕೊಡೋರಿಲ್ಲ. ಹಾಗಾಗಿ ಈಗೇನು ಯಾರಿಗೇನು ರೈತ ಈಗ ಅಫಿಷಿಯಲ್ ಇರ್ಬೋದು, ಬೇರೆಯವ್ರಿಗಿರ್ಬೋದು, ಏನು ಕಮ್ಮಿ ಇಲ್ಲ. ಒಂದು 5 ಎಕರೆ ಜಮೀನಿದ್ರು ಕೂಡ ಅವನು ಇವತ್ತು ಕೋಟ್ಯಾಧಿಪತಿನೇ. ಆದರೆ ಈಗ ಏನು ಅಂದರೆ ಈಗೆಲ್ಲರೂ ಹೆಣ್ಣು ಕೊಡೋಕ್ಕಿಂತ ಮುಂದೆ ನೋಡ್ತಾರೆ, ರೈತರಿಗೆ ಹಂಗೆ ಅಂತಾರೆ. ಇನ್ನು 3-4 ವರ್ಷ ಕಳೆದ್ರೆ ಯಾರು 5 ಎಕರೆ ಹೊಲ ಇರುತ್ತೋ ಅವರಿಗೆಲ್ಲರೂ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರೆ. ಆ ಥರ ಈಗ ಏನಂದರೆ ನಾವು ಅಂದರೆ ನಮ್ಮ ಶ್ರಮನೂ ಇರಬೇಕು. ಈಗ ಬೇರೆಯವರು ಆಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಕೃಷಿ ಈಗ ಏನೋ ಅವರು ಜಾಸ್ತಿ ಬೆಳೆ ತಗೊಂಡ್ರು ಅಂತ ಹೇಳಿ ಈಗ ಅವ್ರು 10 ಚೀಲ ಗೊಬ್ಬರ ಹಾಕಿದ್ರೆ ನಾವು 20 ಚೀಲ ತಂದು ಗೊಬ್ಬರ ಹಾಕೋದು. ಈಗ ನಮ್ಮದು ಏನಿರುತ್ತೆ, ನಮ್ಮದೇ ಆದ ಒಂದು ನಿಯಮ ಇರುತ್ತೆ, ಅದನ್ನು ನಾವು ಪಾಲಿಸ್ಕೊಂಡು ಕೃಷಿ ಮಾಡಿದ್ರೆ ಯಾವುದೇ ರೀತಿ ಲಾಸ್ ಆಗಲ್ಲ. ಈಗ ನಂದು ಏನಂದರೆ ನಾವು ಈಗ ಅಷ್ಟು ಎಕರೆಗೂ ನಾವು ಗೊಬ್ಬರ ಏನು ಹೊರಗಿಂದ ತಗೊಳೋದಿಲ್ಲ. ಯಾವುದೇ ಆದರೂ ನಮ್ಮ ಒಂದು 45 ಕುರಿ ಇದ್ದಾವೆ, ಒಂದು 5 ಎಮ್ಮೆ, 3 ಹಸು ಇದ್ದಾವೆ, 1-2 ಮೇಕೆ ಇದ್ದಾವೆ. ಅಂದರೆ ಎಲ್ಲವುದನ್ನು ಅಂದರೆ ನಾವು ಏನಂದರೆ ಎಲ್ಲೂ ಒಂದು ದಿನಾನೂ ಎಲ್ಲೂ ಹೋಗಲ್ಲ. ನಮ್ಮ ಕೆಲಸ ಆಯಿತು, ನಾವು ಜಮೀನಲ್ಲೇ ಇದ್ದೀವಿ. ಆಮೇಲಿಂದ ಏನಂದರೆ ಈಗ ಜಾನುವಾರುಗಳಿಂದ ನಮಗೇನಂದರೆ ಒಂಥರ ATM ಇದ್ದಂಗೆ. ಈಗ ನಮಗೇನೋ ಒಂದು ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ನಾನೀಗ ಬರಬೇಕಾದ್ರೆ ಹೇಳ್ದೆ, ಇಲ್ಲ ಹೊಸಕೆರೆನಲ್ಲಿ ಮರಿ ತಗೊಂಡು ಬಂದ್ವಿ, ಟೆಂಪೋದಲ್ಲಿ ಮಾರ್ಕೊಂಡು ಏನೋ 10 ನಿಮಿಷದ ಕೆಲಸ ಬಂದ್ವಿ. ಅಂದರೆ ನಾವು ಅದನ್ನು ಸಾಕಿದ್ದು ಎಷ್ಟು ದಿನ, 3 ತಿಂಗಳು ಸಾಕಿದ್ದೀವಿ ಅಷ್ಟೇ. ಏನು ಖರ್ಚಾಗಿದೆ ಅಂದರೆ ನಮ್ಮವೇ ಹೆಣ್ಣು ಕುರಿನಲ್ಲಿ ಹುಟ್ಟಿರೋ ಮರಿ, ನಾವು ಆ ಮರಿಗೂ ಏನು ಬಂಡವಾಳ ಹಾಕಿಲ್ಲ. ಅಂದರೆ ರೈತ ನಮಗೆ ಆದಷ್ಟು ಎಲ್ಲಿ ಏನೇನು ನಾವು ಮಾಡೋಕ್ಕಾಗುತ್ತೆ ಅದನ್ನು ನಾವು ಮಾಡ್ಕೋಬೋದು. ಅಂದರೆ ನಮಗೆ ನಾವೇ ಸಲಹೆಗಳನ್ನ ಈಗ ನಮಗೆ ಕೆಲವು ಸತಿ ಗೊತ್ತಿರಲ್ಲ, ಬೇರೆಯವ್ರನ್ನ ಕೇಳಿ ತಿಳ್ಕೋಬೇಕು. ಇನ್ನು ಕೆಲವು ಸತಿ ನಮಗೆ ಎಷ್ಟೋ ವಿಚಾರ ಗೊತ್ತಿರುತ್ತೆ, ನಾವು ನಮಗೆ ಗೊತ್ತಿರೋದು ಬಿಡ್ತೀವಿ, ಬೇರೆಯವ್ರ ಹತ್ರ ತಿಳ್ಕೊಳಕ್ಕೆ ಹೋಗ್ತೀವಿ. ಈಗ ಯಾರೋ ಒಬ್ಬರು ಎಲ್ಲ ಅವರು ಕೆಲಸದಲ್ಲಿ ಇರ್ತಾರೆ, ಬರ್ತಾರೆ, ಅವ್ರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಮಾಡ್ತಾರೆ. ನಾವು ಅವ್ರು ಮಾಡಿರಂತ ನಾವು ಮಾಡೋಕ್ಕೆ ಹೋಗ್ತೀವಿ, ಅಲ್ಲಿ ಕೈ ಸುಟ್ಕೊಂಡು ಅಯ್ಯಪ್ಪ ಈ ಕೃಷಿಯಿಂದ ಹಾಳಾಗೋದೆ ಅಂತ ತಿರ್ಗಾ ಪಟ್ಟಣಕ್ಕೆ ಹೋಗೋದು. ತಿರ್ಗಾ ಈ ಥರ ಅವ್ಯವಸ್ಥೆ ಮಾಡಿಕೊಂಡು ರೈತರು ಇದು ಮಾಡ್ತಿದ್ದಾರೆ. ನಮಗೆ ಎಷ್ಟಿರುತ್ತೋ ಅಷ್ಟನ್ನು ಮಾಡ್ಕೊಳ್ಬೇಕು ಅಷ್ಟೇ. ಈಗ ನಮ್ಮ ಹತ್ರ ಈ ಸತಿ 2 ಲಕ್ಷ ಆದಾಯ ಬಂತ, ಅದರಲ್ಲಿ ಸಾಲ ಮಾಡ್ದಂಗೆ ಇದ್ದಿದ್ರೊಳಗೂ ನಮ್ಗೆ ಎಷ್ಟೈತೋ ಅಷ್ಟರಲ್ಲೇ ಮಾಡಿಕೊಂಡು ಇದು ಮಾಡಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.